ಫೈನಲಿ KE ಕಡೆಯಿಂದ ನಿಮ್ಮ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಆಗಿದೆ. ಸೊ ರಿಸಲ್ಟ್ನ ಎಲ್ಲರೂ ಚೆಕ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನಿಮ್ಮ ರಿಸಲ್ಟ್ ಚೆಕ್ ಮಾಡಿದ್ಮೇಲೆ ನೆಕ್ಸ್ಟ್ ಏನೆಲ್ಲ ಪ್ರೋಸೆಸ್ ಇರುತ್ತೆ, ಚಾಯ್ಸ್ ಎಂಟ್ರಿ ಅಂತ ಹೇಳಿದ್ರೆ ಏನು, ಸೊ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇದರಲ್ಲಿ ಯಾವುದು ಬೆಸ್ಟ್ ಚಾಯ್ಸು, ಇದನ್ನು ಯಾವ ರೀತಿ ಚೂಸ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ರಿಸಲ್ಟ್ ಇನ್ನೂ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ರಿಸಲ್ಟ್ ಲಿಂಕ್ನ ಪೋಸ್ಟ್ ಮಾಡಿರ್ತೀನಿ, ಓಕೆನಾ. ಸೊ ಈಗ ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ, ಯಾವ ಬ್ರ್ಯಾಂಚ್ ಸಿಕ್ಕಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಅದೇ ಒಂದು ಕಾಲೇಜಲ್ಲಿ ಸಿಕ್ಕಿದೆಯಾ ಏನು ಗೊತ್ತಾಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ ಫೀಸ್ ಪೇಮೆಂಟು ಮತ್ತು ನಿಮ್ಮ ಡಾಕ್ಯುಮೆಂಟ್ಸು ಇದೆರಡೂ ಕೂಡ ನೀವು ಈಗಲೇ ರೆಡಿ ಮಾಡ್ಕೋಬೇಕು. ನಿಮ್ಮ ಪ್ಲ್ಯಾನು ಸೆಕೆಂಡ್ ರೌಂಡಲ್ಲಿ ಜಾಯ್ನ್ ಆಗ್ತೀನಿ ಅಂತ ಇದ್ದರೂ ಕೂಡ ಈಗಲೇ ಫೀಸ್ ಪೇಮೆಂಟು ಮತ್ತು ನಿಮ್ಮ ಈ ಒಂದು ಡಾಕ್ಯುಮೆಂಟ್ಸ್ ಎರಡೂ ಕೂಡ ರೆಡಿ ಮಾಡ್ಕೊಳ್ಳಿ. ಈಗ ಪ್ರಾವಿಷನಲ್ ರಿಸಲ್ಟಲ್ಲಿ ತುಂಬ ಸ್ಟೂಡೆಂಟ್ಸ್ಗೆ ಫೀಸು ಕರೆಕ್ಟಾಗಿ ಮೆನ್ಷನ್ ಆಗಿರಲಿಲ್ಲ. SNQ ಕೋಟಾ ಸಿಕ್ಕಿದ್ರೂ ಕೂಡ ಈಗ ಅಲ್ಲಿ ಮೆನ್ಷನ್ ಆಗಿದ್ದು 1 lakh ಮೇಲೆ ಇತ್ತು. ಸೊ ಈ ರೀತಿ ಇರ್ತಲ್ವಾ. ಈಗ ನಿಮ್ಮ ಫೈನಲ್ ಅಲಾಟ್ಮೆಂಟಲ್ಲಿ ಚೇಂಜ್ ಆಗಿರುತ್ತೆ, ಒಂದ್ಸಲ ಚೆಕ್ ಮಾಡಿ ಎಲ್ಲರೂ ಕೂಡ. ಈಗ ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟು ಇರೋದೇ ನಿಮ್ಮ ಚಾಯ್ಸ್ ಎಂಟ್ರಿ. ಸೊ ಚಾಯ್ಸ್ ಎಂಟ್ರಿಯಲ್ಲಿ ಚಾಯ್ಸ್ 1 ಅಂದರೆ ಏನು, ಚಾಯ್ಸ್ 2 ಅಂದರೆ ಏನು, ಚಾಯ್ಸ್ 3 ಅಂದರೆ ಏನು, ಈಗ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಈಗ ಸೀಟ್ ಅಲಾಟ್ ಆಗಿದೆ, ನಾನು ಏನು ಮಾಡಬೇಕು. ಸೊ ನೋಡಿ, ನಿಮಗೆ ಸೀಟ್ ಈಗ ಅಲಾಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಇದರಲ್ಲಿ ನಿಮಗೆ 4 ಚಾಯ್ಸ್ ಕೊಡ್ತಾರೆ. ಸೊ ನೀವು ಈಗ ಸೀಟ್ ಅಲಾಟ್ ಆಗಿದೆ ಅಲ್ವಾ, ಅದು ನಿಮ್ಗೆ ಇಷ್ಟ ಇದೆಯಾ, ಇಷ್ಟ ಇಲ್ವಾ, ಅಥವಾ ಬೇರೆ ಸೀಟ್ ಬೇಕಾ, ಅಥವಾ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ನಿಮ್ಮ ಲಿಸ್ಟಲ್ಲಿ ಇದೆಯಾ, ಇದನ್ನು ನೀವು KEಗೆ ತಿಳಿಸೋದೇ ಚಾಯ್ಸ್ ಎಂಟ್ರಿ, ಓಕೆನಾ. ಸೊ ಚಾಯ್ಸ್ ಎಂಟ್ರಿ ನಿಮಗೆ ಟೋಟಲ್ ಆಗಿ 4 ಚಾಯ್ಸ್ಗಳಿರುತ್ತೆ. ಇದರಲ್ಲಿ ನಿಮಗೆ ಕಾಲೇಜ್ ಸೇರಬೇಕಾ, ಕಾಲೇಜ್ ಈಗ ಸಿಕ್ಕಿರೋ ಸೀಟ್ ಬೇಡವಾ, ಅಥವಾ ಇದಕ್ಕಿಂತ ಬೆಟರ್ ಕಾಲೇಜ್ ಬೇಕಾ, ಅಥವಾ ಕೌನ್ಸಿಲಿಂಗಿಂದನೇ ಎಕ್ಸಿಟ್ ಆಗ್ತೀರಾ, ಇದ್ರ ಮೀನಿಂಗೆ ಈ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಈಗ ಯಾರಿಗೆಲ್ಲ ಈಗ ಸಿಕ್ಕಿರೋ ಕಾಲೇಜು 100% ಓಕೆ, ಸೊ ನನಗೆ ಇದೇ ಕಾಲೇಜ್ ಬೇಕಿತ್ತು, ಇದೇ ನನ್ನ ಡ್ರೀಮ್ ಕಾಲೇಜು, ಇದೇ ಕಾಲೇಜ್ ನನಗೆ ಸಿಕ್ಕಿದೆ, ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನೀವು ಚಾಯ್ಸ್ 1 ಚೂಸ್ ಮಾಡ್ತೀರಾ. ಸೊ ಚಾಯ್ಸ್ 1 ಚೂಸ್ ಮಾಡಿ ಡೈರೆಕ್ಟ್ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ, ಓಕೆನಾ. ಸೊ ಯಾರೆಲ್ಲ ಚಾಯ್ಸ್ 1 ಚೂಸ್ ಮಾಡ್ತಾರೆ ಡೈರೆಕ್ಟಾಗಿ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ. ಫೀಸ್ ಪೇಮೆಂಟ್ ಮಾಡಬೇಕು. ಸೊ ಫೀಸ್ ಪೇಮೆಂಟ್ ಮಾಡಬೇಕು. ನಿಮಗೆ KE ಅವರು ಈಗ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಚಾಯ್ಸ್ ಎಂಟ್ರಿಗೆ 1-2-3 ಡೇಸ್ ಕೊಡ್ಬೋದು. ಸೊ ನೀವು ಒಂದು ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ಯೋಚನೆ ಮಾಡಿ ಈ ಒಂದು ಚಾಯ್ಸ್ ಎಂಟ್ರಿನ ಮಾಡಿ. ಸೊ ಗಡಿಬಿಡಿ ಮಾಡ್ಕೋಬೇಡಿ. ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ 2-3 ಡೇಸ್ ಟೈಮ್ ಕೊಡ್ಬೋದು. ಅದಾದಮೇಲೆ ಫೀಸ್ ಪೇಮೆಂಟ್. ಸೊ ಫೀಸ್ ಪೇಮೆಂಟ್ ಯಾರೆಲ್ಲ ಚಾಯ್ಸ್ 1 ಚೂಸ್ ಮಾಡ್ತೀರಾ, ನಿಮಗೆ ಫೀಸ್ ಪೇಮೆಂಟ್ ಮಾಡೋ ಒಂದು ಆಪ್ಷನ್ ಇರುತ್ತೆ. ಸೊ ನೀವು ಫೀಸ್ ಪೇಮೆಂಟು ಆನ್ಲೈನ್ ಮುಖಾಂತರನಾದ್ರು ಮಾಡ್ಬೋದು, ಅಥವಾ ಚಲನ್ ಮುಖಾಂತರನಾದ್ರು ಮಾಡ್ಬೋದು. ಅದ್ರ ಬಗ್ಗೆ ಲೈವ್ ಡೆಮೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಈಗ ನೀವು ಚಾಯ್ಸ್ 1 ಚೂಸ್ ಮಾಡ್ತೀರಾ. ಸೊ ನಿಮಗೆ ಫೀಸ್ ಪೇಮೆಂಟ್ ಆದಮೇಲೆ ಒಂದು ಕನ್ಫರ್ಮೇಷನ್ ಸ್ಲಿಪ್ ಅಂತ ಡೌನ್ಲೋಡ್ ಆಗುತ್ತೆ. ಸೊ ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊತೀರಾ, ಮತ್ತು ವಿತ್ ಒರಿಜಿನಲ್ ಡಾಕ್ಯುಮೆಂಟ್ಸ್, ಮತ್ತು ಫೀಸ್ ಪೇಮೆಂಟ್ ಮಾಡಿರೋದು, ಸೊ ಮತ್ತು ಅಡ್ಮಿಷನ್ ಆರ್ಡರ್ ಅಂತಲೂ ಡೌನ್ಲೋಡ್ ಆಗುತ್ತೆ. ಇದನ್ನೆಲ್ಲ ತೊಗೊಂಡು ನೀವು ಕಾಲೇಜ್ಗೆ ಹೋಗಬೇಕು. ಸೊ ಡೈರೆಕ್ಟ್ ಕಾಲೇಜ್ಗೆ ಹೋಗ್ತೀರಾ. ನಿಮ್ಗೆ ಅಡ್ಮಿಷನ್ಗೆ ಒಂದು 3-4 ಡೇಸ್ ಕೊಟ್ಟಿರ್ಬೋದು. ಸೊ ನಿಮಗೆ ನೆಕ್ಸ್ಟ್ ಒಂದು ಶೆಡ್ಯೂಲ್ ಬರುತ್ತೆ, ಡೀಟೇಲ್ ಶೆಡ್ಯೂಲು. ಈಗ ಕಾಲೇಜ್ಗೆ ಹೋಗ್ತೀರಾ. ಸೊ ಕಾಲೇಜಲ್ಲಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡ್ತೀರಾ, ಮತ್ತು ಸ್ಟೂಡೆಂಟು ಅಲ್ಲೇ ಪಕ್ಕದಲ್ಲೇ ಇರಬೇಕು. ಸೊ ಫೇಸ್ ವೆರಿಫಿಕೇಷನ್ ಎಲ್ಲ ಮಾಡ್ತಾರೆ. ಆಮೇಲೆ ನಿಮಗೆ ಕಾಲೇಜಿಗೆ ಅಡ್ಮಿಷನ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ನಿಮಗೆ ಒಂದು ಏನೆಲ್ಲ ನೆಕ್ಸ್ಟ್ ಪ್ರೋಸೆಸ್ ಇರುತ್ತೆ ಅದು ನಿಮಗೆ ಏನು ಅಪ್ಲಿಕೇಬಲ್ ಆಗೋದಿಲ್ಲ. ಅಂದರೆ ನೀವು ಕೌನ್ಸಿಲಿಂಗಿಂದನೇ ಎಕ್ಸಿಟ್ ಆಗ್ತೀರಾ. ಚಾಯ್ಸ್ 1 ಚೂಸ್ ಮಾಡಿ ನೀವು ಕಾಲೇಜ್ಗೆ ಅಡ್ಮಿಷನ್ ಆದರೆ ಸಾಕು. ನೆಕ್ಸ್ಟು KE ಕಡೆಯಿಂದ ಏನೇ ಅಪ್ಡೇಟ್ ಬಂದರೂ ಅದು ನಿಮಗೆ ಅಪ್ಲಿಕೇಬಲ್ ಆಗಲ್ಲ. ಸೊ ನೀವು ಡೈರೆಕ್ಟಾಗಿ KE ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀರಾ. ಇಷ್ಟೇ ಚಾಯ್ಸ್ 1. ನೆಕ್ಸ್ಟು ಚಾಯ್ಸ್ 2. ಸೊ ಚಾಯ್ಸ್ 2 ಅಂದರೆ ಏನು ಮಾಡೋದು, ಈಗ ನಿಮಗೆ ಸೀಟ್ ಸಿಕ್ಕಿರುತ್ತೆ. ಸೊ ಯಾವುದೋ ಒಂದು 5 ಕಾಲೇಜ್ ಹಾಕಿರ್ತೀರ ಅಂತ ಅಂದ್ಕೊಳ್ಳಿ. ಸೊ ನಿಮಗೆ ಒಂದು ಸೀಟ್ ಸಿಗುತ್ತೆ. ಸೊ ನಿಮಗೆ 4th ಕಾಲೇಜ್ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ಈಗ ಈ ಕಾಲೇಜ್ ನಿಮಗೆ ಓಕೆ, ಬಟ್ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜು ಇಲ್ಲಿ 2nd ಅಥವಾ 1st ಅಥವಾ 3rdಲ್ಲಿದೆ. ಸೊ ಈಗ ನೀವು ಇದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ನನಗೆ ಬೇಕು, ಇದು ಓಕೆ ಬಟ್ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಬೇಕು ಅಂದಾಗ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಈಗ ಸಿಕ್ಕಿರೋ ಸೀಟು ಅಂದರೆ 4th ಕಾಲೇಜ್ ಏನಿದೆ ಇದು ಹೋಲ್ಡಲ್ಲಿರುತ್ತೆ. ಇದು ನಿಮಗೆ ಬ್ಯಾಕಪ್ ರೀತಿ. ಅಕಸ್ಮಾತ್ ನೆಕ್ಸ್ಟ್ ರೌಂಡಲ್ಲಿ ಮೇಲಿಂದ ಸ್ಕ್ಯಾನ್ ಮಾಡಿದಾಗ ಸಿಸ್ಟಮು ನಿಮಗೆ ಇಲ್ಲಿ ಯಾವುದಾದ್ರೂ ಕಾಲೇಜ್ ಸಿಕ್ತು ಅಂದರೆ ಇದು ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಇರೋದೆಲ್ಲ ನಿಮ್ಮ ನೆಕ್ಸ್ಟ್ ರೌಂಡ್ ಕ್ಯಾರಿ ಆಗುತ್ತೆ. ಸಿಕ್ಕಿದ್ರೆ ಈಗ ಏನು 1 2 3 4 5 ಈ ರೀತಿ ನಿಮಗೆ 4th ಕಾಲೇಜ್ ಸಿಕ್ಕಿದೆ. ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ಕೆಳಗಡೆ ಇರೋದು 5th ಕಾಲೇಜ್ ಅಂದರೆ 4th ಕೆಳಗಡೆ ಇರೋದೆಲ್ಲ ಡಿಲೀಟ್ ಆಗುತ್ತೆ. ನೆಕ್ಸ್ಟು ಸಿಸ್ಟಮ್ ಮೇಲಿಂದ ಚೆಕ್ ಮಾಡ್ಕೊಬಂದಾಗ ಇಲ್ಲಿ ಯಾವುದಾದ್ರೂ ಅಲಾಟ್ ಆಯಿತು, 1st 2nd 3rd ಯಾವುದಾದ್ರು ಅಲಾಟ್ ಆಯಿತು ಅಂದರೆ ಈಗ 4th ಏನು ಬ್ಯಾಕಪ್ ಇತ್ತು ಅದು ಡಿಲೀಟ್ ಆಗುತ್ತೆ. ಮತ್ತು ಈಗ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ತೀರಾ. ಈ ರೀತಿ ನಿಮ್ಮ ಆಪ್ಷನ್ಸ್ ಇರುತ್ತೆ. ಈಗ ನೀವು
ಫೋರ್ತ್ ಕಾಲೇಜ್ ಸಿಕ್ಕಿದೆ, ಚಾಯ್ಸ್ 2 ಸೆಲೆಕ್ಟ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ ಇದನ್ನು ನೀವು ಮರ್ತು ಬಿಡಬೇಕು. ಅಂದರೆ ಫೋರ್ತ್ ಕೆಳಗಡೆ ಇರೋದನ್ನೆಲ್ಲ ಮರ್ತು ಬಿಡಬೇಕು. ಎಷ್ಟೇ ಕಾಲೇಜ್ ಆ್ಯಡ್ ಮಾಡಿದರೂ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದರೆ ಅದ್ರ ಕೆಳಗಡೆ ಇರೋದೆಲ್ಲ ಡಿಲೀಟ್ ಆಗುತ್ತೆ. ನಿಮಗೆ ಅಲಾಟೆಡ್ ಬ್ರ್ಯಾಂಚ್ ಅಥವಾ ಕಾಲೇಜ್ ಈಗ ಫೋರ್ತ್ ಅಲಾಟ್ ಆಗಿದೆ ಅಲ್ವಾ, ಇದ್ರ ಕೆಳಗಡೆ ಇರೋದೆಲ್ಲ ಡಿಲೀಟ್ ಆಗ್ತಾ ಇದೆ. ನೆಕ್ಸ್ಟು ಇಲ್ಲಿ ಮೇಲ್ಗಡೆ ಇರೋದನ್ನು ನೀವು ಎಡಿಟ್ ಮಾಡ್ಕೋಬೋದು. ಅಂದರೆ ಮೇಲ್ಗಡೆ ಇರೋದನ್ನ ಕೆಳಗೆ ಹಾಕ್ಬೋದು, ಕೆಳಗಡೆ ಇರೋದನ್ನ ಮೇಲೆ ಹಾಕ್ಬೋದು. ಅಕಸ್ಮಾತ್ ಬೇಡವಾ ಈ ಕಾಲೇಜು, ಡಿಲೀಟ್ ಮಾಡ್ಬೋದು. ಸೊ ಈ ರೀತಿ ನಿಮಗೆ ಆಪ್ಷನ್ಸ್ ಇರುತ್ತೆ. ಓಕೆನಾ, ಇದು ನಿಮ್ಮ ಫಸ್ಟ್ ರೌಂಡ್ ಅಡ್ಮಿಷನ್ಸ್ ಆದಮೇಲೆ ಎಡಿಟ್ ಮಾಡೋದಕ್ಕೆ ಚಾನ್ಸ್ನ ಕೊಡ್ತಾರೆ. ಈಗ ಚಾಯ್ಸ್ 3, ಈಗ ನಿಮಗೆ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ. ಸೊ ಈ ರೀತಿ ನೀವು ಒಂದು 5 ಕಾಲೇಜ್ನ ಆ್ಯಡ್ ಮಾಡಿರ್ತೀರ, ನಿಮಗೆ ಫೋರ್ತ್ ಕಾಲೇಜ್ ಅಲಾಟ್ ಆಗಿದೆ, ಇದನ್ನು ಮಿಸ್ಸಾಗಿ ಹಾಕಿರ್ತೀರ. ಸೊ ನಿಮಗೆ ಇದು ಇಷ್ಟ ಇಲ್ಲ, ಇದಕ್ಕಿಂತ ಚೆನ್ನಾಗಿರೋ ಕಾಲೇಜು ಮೇಲೆ ಇದೆ, ಕೆಳಗಡೆನೂ ಇದೆ. ಸೊ ಇವಾಗ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಈ ಕಾಲೇಜ್ ಡಿಲೀಟ್ ಆಗುತ್ತೆ, ಮಿಕ್ಕಿದೆಲ್ಲ ಕಾಲೇಜು ನಿಮ್ಮ ನೆಕ್ಸ್ಟ್ ರೌಂಡ್ ಕ್ಯಾರಿ ಆಗುತ್ತೆ. ಸೊ ಇದನ್ನು ನೀವು ಮೇಲೆ ಕೆಳಗಡೆ ಮಾಡ್ಕೋಬೋದು. ಓಕೆನಾ, ಸೊ ಫೀಸ್ ಪೇಮೆಂಟ್ ಇರೋದಿಲ್ಲ, ನಿಮಗೆ ಸಿಕ್ಕಿರೋ ಸೀಟು ಕ್ಯಾನ್ಸಲ್ ಆಗುತ್ತೆ, ಇನ್ನು ಮತ್ತೆ ನಿಮಗೆ ಇದನ್ನು ಪಡ್ಕೊಳ್ಳೋ ಚಾನ್ಸಸ್ ಇರೋದಿಲ್ಲ. ಓಕೆನಾ, ನೆಕ್ಸ್ಟು ಚಾಯ್ಸ್ 4, ಇದು ಯಾರಿಗೆ ಅಂತ ಹೇಳಿದ್ರೆ ಯಾರು ಈಗ ಕೌನ್ಸಿಲಿಂಗಿಂದನೇ ಎಕ್ಸಿಟ್ ಆಗಬೇಕು. ನಾನು ಈಗ ಕಾಮೆಡ್ ಕೈಯಿಂದ ಅಡ್ಮಿಷನ್ ಆಗ್ತೀನಿ, ಅಲ್ಲಿ ಸಿಗ್ಬೋದು ಸೀಟು, ಅಥವಾ ಮ್ಯಾನೇಜ್ಮೆಂಟು ನಾನು ಬೇರೆ ಕಡೆ ಮಾತಾಡ್ಕೊಂಡಿದ್ದೀನಿ, ಅಥವಾ ನಿಮಗೆ ಏನು ಬೇರೆ ಯಾವುದೋ ಒಂದು ಕೋರ್ಸು, ಬೇರೆ ಯಾವುದೋ ಡಿಗ್ರಿ ಜಾಯ್ನ್ ಆಗ್ತಿದ್ದೀನಿ. ಸೊ ಈ ರೀತಿ ಇದ್ದಾಗ ನೀವು ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ KEA ಕೌನ್ಸಿಲಿಂಗಿಂದನೇ ಎಕ್ಸಿಟ್ ಆಗ್ತೀರಾ. ಸೊ ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗಲ್ಲಿ ಯಾವುದೇ ರೀತಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಓಕೆನಾ, ಸೊ ಈ ರೀತಿ ಇರುತ್ತೆ ಚಾಯ್ಸ್ ಎಂಟ್ರಿ. ನೆಕ್ಸ್ಟು ಡೀಟೈಲ್ಡ್ ವಿಡಿಯೋ ಚಾಯ್ಸ್ 1 ಬಗ್ಗೆ, ಚಾಯ್ಸ್ 2 ಬಗ್ಗೆ, ಚಾಯ್ಸ್ 3 ಬಗ್ಗೆ ಬೇಕು ಅಂತ ಹೇಳಿದ್ರೆ ಚಾಯ್ಸ್ ಎಂಟ್ರಿ ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಸ್ಟೂಡೆಂಟ್ಸು ಇಂಟ್ರೆಸ್ಟ್ ಆಗಿದ್ದೀರಾ. ಸೊ ಅದ್ರ ಮೇಲೆ ನಾನು ನೆಕ್ಸ್ಟು ಡೀಟೇಲ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನೋಡಿರಿ, ನೀವು ಚಾಯ್ಸ್ ಎಂಟ್ರಿ ಬಗ್ಗೆ ಮತ್ತು ನಿಮ್ಮ ನೆಕ್ಸ್ಟು ಯಾವ ರೀತಿ ಪ್ರೋಸೆಸ್ ಇರುತ್ತೆ ಇದ್ರ ಬಗ್ಗೆ ತಿಳ್ಕೊಂಡ್ರೆ ಆಪ್ಷನ್ ಅನ್ನೋದು ಮತ್ತು ಕಾಲೇಜ್ ಅಡ್ಮಿಷನ್ ಕೌನ್ಸಿಲಿಂಗ್ ಪ್ರೋಸೆಸ್ ತುಂಬ ಈಸಿ. ಬಟ್ ಎಲ್ಲ ಪ್ರೋಸೆಸ್ನು ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊತೀನಿ. ಹೆಲ್ಪ್ ಆಗಿದ್ರೆ ವಿಡಿಯೋಗೊಂದು ಲೈಕ್ನ ಮಾಡಿ ಮತ್ತು ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೆಕ್ಸ್ಟು ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.